Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ ಎಕ್ಸೆಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ, ದೆನ್ ಶೇಪ್ಸ್ ಬಗ್ಗೆ ಹೇಳ್ತಿದ್ದೆ. ಇವತ್ತು ಸ್ಮಾರ್ಟ್ ಆರ್ಟ್ ಬಗ್ಗೆ ನೋಡೋಣ, ದೆನ್ ಗೋ ಫಾರ್ ಸ್ಮಾರ್ಟ್ ಆರ್ಟ್. ಸ್ಮಾರ್ಟ್ ಆರ್ಟ್ನ ಯಾವ ರೀತಿ ನಾವು ಎಕ್ಸೆಲಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಸ್ಮಾರ್ಟ್ ಆರ್ಟಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಕ್ಲಿಂಗ್ ಪ್ರೊಸೆಸಿಂಗ್ ಈ ರೀತಿಯಾಗಿ ಬರುತ್ತೆ. ಲೀಸ್ ಟೈಪು, ಸೈಕಲ್ ಟೈಪು ಈ ರೀತಿಯಾಗಿ ಬರುತ್ತೆ ನೋಡಿ. ಇದರಲ್ಲಿ ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಬೋದು. ಪಿರಮಿಡ್ ಟೈಪ್, ದೆನ್ ಪಿಕ್ಚರ್, ಪ್ರೊಸೆಸರ್ ಇದರಲ್ಲಿ ನಿಮಗೆ ಯಾವುದನ್ನು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದರೂ ನೀವು ಬೇಸಿಕ್, ಈಗ ಇಲ್ಲಿ ನಾನು ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಹೇಳಬೇಕು ಅಂದಾಗ ನಾವು ಈ ಥರ ಚಾರ್ಟನ್ನು ಅಪ್ಲೈ ಮಾಡಿ ನಾವು ಹೇಳ್ಬೋದು. ಸೊ ಇದರಲ್ಲಿ ನೀವು ಚಿಕ್ಕದಾಗಿ ಬೇಕು ಅಂದಾಗ ಚಿಕ್ಕದಾಗಿ ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಯಾವ ಥರ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಈ ಚಾರ್ಟ್ ಬೇಡ ಅಂದರೆ ಈ ಚಾರ್ಟ್ನ ಡಿಲೀಟ್ ಮಾಡಿ, ಸ್ಮಾರ್ಟ್ ಆರ್ಟ್ನ ದೆನ್ ಗೋ ಫಾರ್ ಇನ್ಸರ್ಟ್ ಆ್ಯಂಡ್ ಸ್ಮಾರ್ಟ್ ಆರ್ಟ್. ಸ್ಮಾರ್ಟ್ ಆರ್ಟಲ್ಲಿ ನೀವು ಯಾವುದಾದ್ರೂ ತೊಗೊಳ್ಳಿ. ಈಗ ಸೈಕ್ಲಿಂಗ್ಗೆ ನಾನು ತೊಗೊಳ್ತೀನಿ, ಇದರಲ್ಲಿ ನಿಮಗೆ ಯಾವ ಥರ ಬೇಕು ದೆನ್ ಓಕೆ. ಇಲ್ಲಿ ನಿಮಗೆ ಬಂದರೆ ಟೆಕ್ಸ್ಟ್, ಸಪೋಸ್ ಎಮ್ ಎಸ್ ವರ್ಡ್ ಟ್ಯಾಲಿಯಲ್ಲಿ ಏನೇನು ಬರುತ್ತೆ, ಟ್ಯಾಲಿ ಅಂತ ಹಾಕ್ತೀನಿ, ಟ್ಯಾಲಿ ಪ್ರೈಮ್ ಅಂತ ಹಾಕ್ತೀನಿ. ಟ್ಯಾಲಿ ಪ್ರೈಮಲ್ಲಿ ನಿಮಗೆ ಸಿಂಗಲ್ ಎಂಟ್ರಿ, ಲೆಡ್ಜರ್ ಕ್ರಿಯೇಷನ್, company creation and ledger creation, voucher type, okay, then TDS, then add shapes anta kotra illi add shapes barutte, then TCS, then add shapes, then GST, add shapes, okay, TDS, TCS, payroll, then add shape, budget ಈ ರೀತಿಯಾಗಿ ನೀವು ಮಾಡ್ಕೊಬೋದು. ಇದರಲ್ಲಿ ಶೇಪ್ಸ್ಗಳು ಬರುತ್ತೆ. ಹಾಗೆ ನೀವು ಈ ಶೇಪ್ಸ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿ, ಶಿಫ್ಟನ್ನ ಇಟ್ಕೊಂಡು ಎಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಶೇಪ್ಸ್ನ ಕೂಡ ಚೇಂಜಸನ್ನು ಮಾಡ್ಬೋದು. ಯಾವ ರೀತಿ ಶೇಪ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೇಂಜ್ ಶೇಪ್ಸ್, ಕಲರಿಂಗ್ ಕೂಡ ನಾವು ಕಲರ್ನ ಚೇಂಜ್ ಮಾಡ್ಬೋದು. ದ್ಯಾನ್ ರೈಟ್ ಟು ಲೆಫ್ಟ್ ಆರ್ ಲೆಫ್ಟ್ ಟು ರೈಟ್ ನಿಮಗೆ ಯಾವ ರೀತಿ ಬೇಕು. ಹಾಗೆ ಫಾರ್ಮ್ಯಾಟಿಗೆ ಬಂದರೆ ಫಾರ್ಮ್ಯಾಟಲ್ಲಿ ಡಿಸೈನ್ಸ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಶೇಪ್ ಫಿಲ್ನ ಕೂಡ ನೀವು ಫಿಲ್ ಮಾಡ್ಕೊಬೋದು, ಯಾವ ಕಲರ್ಸ್ ಬೇಕು. ಶೇಪ್ ಔಟ್ಲೈನ್ ಬೇಕು ಅಂದರೆ ಔಟ್ಲೈನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಶೇಪ್ ಎಫೆಕ್ಟ್ಸ್ನ ಬೇಕು ಅಂದರೆ ಶ್ಯಾಡೋ, ರಿಫ್ಲೆಕ್ಷನ್ ಈ ರೀತಿಯಾಗಿ ರಿಫ್ಲೆಕ್ಷನ್ನ ಕೊಡ್ಬೋದು. ಹಾಗೆ ಶೇಪ್ನ ನೀವು ಚೇಂಜ್ ಮಾಡ್ಬೋದು ಕೂಡ ಇದರಲ್ಲಿ. ಈ ರೀತಿಯಾಗಿ ಟೆಕ್ಸ್ಟನ್ನು ಕೂಡ ನೀವು ಬೇರೆ ಥರ ಫಿಲ್ ಮಾಡ್ಕೋಬೋದು. ಟೆಕ್ಸ್ಟ್ ಔಟ್ಲೈನ್ನ ಕೊಡ್ಬೋದು. ಹಾಗೆ ಟೆಕ್ಸ್ಟ್ ಎಫೆಕ್ಟ್ಸ್ನ ಕೊಡ್ಬೋದು, ಯಾವ ಥರ ಎಫೆಕ್ಟ್ಸ್ ಬೇಕು ಟೆಕ್ಸ್ಟಲ್ಲಿ ಅಂತ. ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು, ಗ್ರೂಪ್ ಮಾಡ್ಕೋಬೋದು, ಸೈಜ್ನ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಗಿ ಮಾಡ್ಕೋಬೋದು. ಈ ರೀತಿ ಸ್ಮಾರ್ಟ್ ಆರ್ಟನ್ನು ನಾವು ಯೂಸ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಮಾರ್ಟ್ ಆರ್ಟನ್ನು ಯೂಸ್ ಮಾಡಿಕೊಂಡು ನೀವು ಡಿಫ್ರೆಂಟ್ ಡಿಸೈನ್ಸ್ನ ಕ್ರಿಯೇಟ್ ಮಾಡಿ, ಹಾಗೆ ಕೆಲವೊಂದು ಪ್ಯಾಟರ್ನ್ಸ್ಗಳಿಗೆ ಅಂದರೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡಬೇಕಾದ್ರೆ ನಿಮಗೆ ಸ್ಮಾರ್ಟ್ ಆರ್ಟ್ ಯೂಸ್ ಆಗುತ್ತೆ. ಸ್ಮಾರ್ಟ್ ಆರ್ಟನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.